ಆಸ್ಪತ್ರೆಯ ಮೇಲೆ ಅಟ್ಯಾಕ್ 400ಕ್ಕೂ ಹೆಚ್ಚು ಮಂದಿ ಬಲಿಯಾಗಿರುವಂತದ್ದು ಅಫ್ಘಾನಿಸ್ತಾನ್ ಇತಿಹಾಸದಲ್ಲೇ ಅತ್ಯಂತ ಭೀಕರ ದಾಳಿ ಇದು. ಆಸ್ಪತ್ರೆಯ ಮೇಲೆ ಅಟ್ಯಾಕ್ ಆಗಿದೆ. 400ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಅಫ್ಘಾನಿಸ್ತಾನದಲ್ಲೇ ಅತ್ಯಂತ ಭೀಕರ ದಾಳಿ ಇದು ಇಡೀ ಇತಿಹಾಸದಲ್ಲಿ. ಕಾಬೂಲ್ ಆಸ್ಪತ್ರೆಯ ಮೇಲೆ ಪಾಕಿಸ್ತಾನದ ಏರ್ ಸ್ಟ್ರೈಕ್. ಅಫ್ಘಾನದ ಪುನರ್ವಸತಿ ಕೇಂದ್ರದ ಮೇಲೆ ಪಾಕ್ ದಾಳಿ. 2,000 ಹಾಸಿಗೆ ಸೌಲಭ್ಯ ಇರುವಂತಹ ಕಾಬೂಲ್ ಆಸ್ಪತ್ರೆ ಈಗ ಧ್ವಂಸ. ನಿನ್ನೆ ರಾತ್ರಿ 9 ಗಂಟೆಯ ಸುಮಾರಿಗೆ ನಡೆದಿರುವಂತಹ ಏರ್ ಸ್ಟ್ರೈಕ್ ಇದು. ಕಾಬೂಲ್ನ ಡ್ರಗ್ ಮುಕ್ತ ಪುನರ್ವಸತಿ ಕೇಂದ್ರ ಛಿದ್ರವಾಗಿದೆ. ಪಾಕ್ ಏರ್ ಸ್ಟ್ರೈಕ್ ನಲ್ಲಿ ಆಸ್ಪತ್ರೆ ಸಂಪೂರ್ಣವಾಗಿ ನಾಶವಾಗಿದೆ. ಡ್ರಗ್ಸ್ ವ್ಯಸನಿಗಳನ್ನ ಕಾಬೂಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಾಗರಿಕ ಪ್ರದೇಶ ಮತ್ತು ಆಸ್ಪತ್ರೆಯನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ನಡೆಸಲಾಗಿದೆ. ಮಾನವೀಯತೆಯ ವಿರುದ್ಧದ ಗಂಭೀರ ಅಪರಾಧವಾಗಿದೆ. ಅಫ್ಘಾನ್ ಸರ್ಕಾರದ ಮುಖ್ಯ ವಕ್ತಾರ ಜಬೀಹುಲ್ಲಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ದಾಳಿಯೇ ಮಾಡಿಲ್ಲ ಅಂತಿದೆ ಪಾಕಿಸ್ತಾನ. ನಾವು ದಾಳಿನೇ ಮಾಡಿಲ್ಲ ಅಂತ ಹೇಳ್ಕೊಳ್ತಿದೆ ಪಾಕಿಸ್ತಾನ. ಆದ್ರೆ ಆಸ್ಪತ್ರೆಯ ಮೇಲೆ ಅಟ್ಯಾಕ್ ಆಗಿರುವಂತದ್ದು 400ಕ್ಕೂ ಹೆಚ್ಚು ಮಂದಿಯನ್ನ ಬಲಿ ಪಡೆದಿದೆ. ಈ ದಾಳಿ ಅಫ್ಘಾನಿಸ್ತಾನದ ಇತಿಹಾಸದಲ್ಲೇ ಅತ್ಯಂತ ಭೀಕರ ದಾಳಿ ಎನಿಸಿಕೊಂಡಿದೆ. ಕಾಬೂಲ್ ಆಸ್ಪತ್ರೆಯ ಮೇಲೆ ಪಾಕಿಸ್ತಾನ ಏರ್ ಸ್ಟ್ರೈಕ್ ಮಾಡಿರುವಂತದ್ದು. ಅಫ್ಘಾನ್ ಪುನರ್ವಸತಿ ಕೇಂದ್ರದ ಮೇಲೆ ಪಾಕ್ ದಾಳಿ ಮಾಡಿದೆ. 2,000 ಹಾಸಿಗೆ ಇದೆ ಈ ಆಸ್ಪತ್ರೆಯಲ್ಲಿ. ಕಾಬೂಲ್ ಆಸ್ಪತ್ರೆ ಈಗ ಧ್ವಂಸ. ನಿನ್ನೆ ರಾತ್ರಿ ಆಗಿದೆ 9 ಗಂಟೆಯ ಸುಮಾರಿಗೆ ಏರ್ ಸ್ಟ್ರೈಕ್. ಕಾಬೂಲ್ನ ಡ್ರಗ್ ಮುಕ್ತ ಪುನರ್ವಸತಿ ಕೇಂದ್ರ ಈಗ ಛಿದ್ರ. ಪಾಕ್ ಏರ್ ಸ್ಟ್ರೈಕ್ ನಲ್ಲಿ ಆಸ್ಪತ್ರೆ ಸಂಪೂರ್ಣವಾಗಿ ನಾಶವಾಗಿದೆ. ಡ್ರಗ್ಸ್ ವ್ಯಸನಿಗಳನ್ನ ಕಾಬೂಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಾಗರಿಕ ಪ್ರದೇಶ ಮತ್ತು ಆಸ್ಪತ್ರೆಯನ್ನ ಗುರಿಯಾಗಿಸಿಕೊಂಡು ಈ ದಾಳಿಯನ್ನು ಮಾಡಲಾಗಿದೆ. ಮಾನವೀಯತೆಯ ವಿರುದ್ಧದ ಗಂಭೀರ ಅಪರಾಧವಾಗಿದೆ ಅಂತ ಹೇಳಲಾಗ್ತಿದೆ. ಆಸ್ಪತ್ರೆಯ ಮೇಲಾಗಿರುವಂತದ್ದು ಈ ದಾಳಿ. 400ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಅಫ್ಘಾನಿ ಸರ್ಕಾರದ ಮುಖ್ಯ ವಕ್ತಾರ ಜಬೀಹುಲ್ಲಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಡೆ ನಾವು ದಾಳಿನೇ ಮಾಡಿಲ್ಲ ಅಂತ ಹೇಳ್ತಾ ಇದೆ ಪಾಕಿಸ್ತಾನ. 2,000 ಹಾಸಿಗೆಯನ್ನ ಉಳ್ಳಂತಹ ಕಾಬೂಲ್ ಆಸ್ಪತ್ರೆ ಇದು ಈಗ ಧ್ವಂಸವಾಗಿದೆ. ಇಡೀ ಅಫ್ಘಾನಿಸ್ತಾನದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ದಾಳಿಯನ್ನ ಅಫ್ಘಾನ್ ಯಾವತ್ತೂ ಅನುಭವಿಸಿರಲಿಲ್ಲ. ಇನ್ನು ಆಸ್ಪತ್ರೆಯ ಮೇಲೆ ದಾಳಿ ಮಾಡಲಾಗಿರುವಂತದ್ದು 2,000 ಹಾಸಿಗೆ ಸೌಲಭ್ಯ ಇರುವಂತಹ ಒಂದು ಆಸ್ಪತ್ರೆ ಇದು. 400ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನು ಅಫ್ಘಾನಿಸ್ತಾನದ ಇತಿಹಾಸದಲ್ಲೇ ಅತಿ ದೊಡ್ಡ ದಾಳಿ ಎನಿಸಿಕೊಂಡಿದೆ. ಪಾಕ್ ಏರ್ ಸ್ಟ್ರೈಕ್ ನಲ್ಲಿ ಆಸ್ಪತ್ರೆ ಸಂಪೂರ್ಣ ನಾಶವಾಗಿದೆ. ಡ್ರಗ್ಸ್ ವ್ಯಸನಿಗಳನ್ನ ಕಾಬೂಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ನಾಗರಿಕ ಪ್ರದೇಶ ಮತ್ತು ಆಸ್ಪತ್ರೆಯನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಲಾಗಿದೆ. ಆಸ್ಪತ್ರೆಯ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಮಾನವೀಯತೆಗೆ ಅತ್ಯಂತ ವಿರುದ್ಧವಾದದ್ದು. ಈ ಆರೋಪ ಕೇಳಿ ಬರ್ತಿರುವಂತದ್ದು ಇದು ಗಂಭೀರ ಅಪರಾಧವಾಗಿದೆ. ಆದ್ರೆ ಒಂದು ಕಡೆ ಪಾಕಿಸ್ತಾನ ನಾವು ದಾಳಿನೇ ಮಾಡಿಲ್ಲ, ನನಗೆ ಗೊತ್ತೇ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಿದೆ ಪಾಕಿಸ್ತಾನ. ನಾವು ದಾಳಿನೇ ಮಾಡಿಲ್ಲ ಅಂತ ಪಾಕಿಸ್ತಾನ ಹೇಳ್ಕೊಳ್ತಿದೆ. ಆದ್ರೆ ಅಫ್ಘಾನಿಸ್ತಾನದಲ್ಲಿ ಆಗಿರುವಂತದ್ದು ಅಕ್ಷರಶಃ ಅಪರಾಧ. ರೋಗಿಗಳನ್ನ ದಾಖಲು ಮಾಡುವಂತಹ ಆಸ್ಪತ್ರೆಯ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಏರ್ ಸ್ಟ್ರೈಕ್ ನ ಮಾಡಲಾಗಿದೆ. 400ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ. ಇನ್ನು ಸಾವಿನ ಸಂಖ್ಯೆ ಅದು ಎಷ್ಟಕ್ಕೆ ಏರುತ್ತೋ. ಅಫ್ಘಾನಿಸ್ತಾನದ ಇತಿಹಾಸದಲ್ಲೇ ಅತ್ಯಂತ ಭೀಕರ ದಾಳಿ ಎನಿಸ್ಕೊಂಡಿದೆ. ಇನ್ನು ಅಫ್ಘಾನ್ ನಿಜಕ್ಕೂ ತತ್ತರಿಸಿ ಹೋಗಿದೆ ಈ ದಾಳಿಯಿಂದ. ಯಾಕೆಂದ್ರೆ ಪಾಕ್ ಮಾಡಿದಂತಹ ಏರ್ ಸ್ಟ್ರೈಕ್ ಅಫ್ಘಾನಕ್ಕೆ ಜೀರ್ಣಿಸ್ಕೊಳ್ಳಕ್ ಆಗ್ತಿಲ್ಲ. ಪ್ರತೀಕಾರದ ಒಂದು ಕುದಿಯಲ್ಲಿದೆ ಅಫ್ಘಾನಿಸ್ತಾನ. ಕಾಬೂಲ್ ಆಸ್ಪತ್ರೆಯ ಮೇಲೆ ಆಗಿರುವಂತಹ ದಾಳಿ ಇದು. ಮತ್ತು ಇಲ್ಲಿ ಏರ್ ಸ್ಟ್ರೈಕ್ ಆದಲ್ಲಿ ಪುನರ್ವಸತಿ ಕೇಂದ್ರ, ನಾಗರಿಕರು ಇರುವಂತಹ ಪ್ರದೇಶ ಮತ್ತು ಆಸ್ಪತ್ರೆಗಳನ್ನೇ ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಅನ್ನ ಮಾಡಲಾಗಿದೆ. 2,000 ಹಾಸಿಗೆ ಇದೆ ಈ ಆಸ್ಪತ್ರೆಯಲ್ಲಿ. 400ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದಾರೆ.